ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸ್ಪೈಸಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಅಂದರೆ ಶೇಂಗಾ ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಚಟ್ನಿನ ಒಳ್ಳಲ್ಲಿ ಕುಡ್ತೀವಿ, ಚಟ್ನಿ ಕುಟ್ಟು ಕಲ್ಲಲ್ಲಿ ಕುಡ್ತೀವಿ ಮತ್ತು ಮಿಕ್ಸಿಯಲ್ಲಿ ಕೂಡ ಮಾಡ್ತೀವಿ. ಆದರೆ ಇವತ್ತು ವೆಟ್ ಗ್ರೈಂಡ್ರಲ್ಲಿ ಯಾವ ರೀತಿ ಶೇಂಗಾ ಚಟ್ನಿನ ಸುಲಭವಾಗಿ ಅದು ಕೇವಲ 5 ನಿಮಿಷದಲ್ಲಿ ಮಾಡೋದು ಅಂತ ನೋಡೋಣ. ಒಳ್ಳಲ್ಲಿ ಕುಟ್ಟಿದ ಚಟ್ನಿ ಅಷ್ಟೇ ಇದು ರುಚಿಯಾಗುತ್ತೆ. ನಿಮ್ಮನೆಯಲ್ಲಿ ಗ್ರೈಂಡರ್ ಇದ್ದರೆ ಇವತ್ತು ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮೆಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಶೇಂಗಾನ ತೊಗೊಂಡ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಜಜ್ಜುವಾಗ ಅದರ ಜೊತೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನಂತರ 2ರಿಂದ 3 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇವಾಗ ಗ್ರೈಂಡ್ರನ್ನು ಆನ್ ಮಾಡಿ ಇದರಲ್ಲಿ ಹುರಿದ ಶೇಂಗಾನ ಹಾಕಿ ನಂತರ ಮಧ್ಯದಲ್ಲಿರುವ ನಾಬನ್ನು ಟೈಟ್ ಮಾಡಿ ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕಲ್ಲಲ್ಲಿ ಮುಂಚೆನೇ ಜಜ್ಜಿಟ್ಕೋಬೇಕು, ಅಂದ್ರೆ ಅದು ಶೇಂಗಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಆದಷ್ಟು ಒಳ್ಳೆ ಕ್ವಾಲಿಟಿ ಶೇಂಗಾನ ತಗೊಳ್ಳಿ, ಅಂದರೆ ಶೇಂಗಾ ಚಟ್ನಿ ರುಚಿಯಾಗುತ್ತೆ. ಮಧ್ಯ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಿ. ಒಂದು 3ರಿಂದ 4 ನಿಮಿಷದ ನಂತರ ಗ್ರೈಂಡ್ರನ್ನು ಸ್ಟಾಪ್ ಮಾಡಿಬಿಟ್ಟು ಚಟ್ನಿ ಪುಡಿನ ಚೆಕ್ ಮಾಡಿ. ಚಟ್ನಿ ಪುಡಿ ನಿಮಗೆ ಯಾವ ಹದದಲ್ಲಿರಬೇಕಂತ ನೋಡಿ. ಈ ಥರ ಸ್ವಲ್ಪ ಡ್ರೈ ಇರಬೇಕಂದ್ರೆ ಇವಾಗಲೇ ಗ್ರೈಂಡರ್ನ ಆಫ್ ಮಾಡಿ ಚಟ್ನಿ ಪುಡಿನ ತೆಗಿಬಹುದು. ಎಣ್ಣೆ ಎಲ್ಲ ಬಿಟ್ಕೊಂಡು ಚಟ್ನಿ ಪುಡಿ ಸ್ವಲ್ಪ ಮುದ್ದೆ ಥರ ಆಗಬೇಕಂದ್ರೆ ಮತ್ತೆ 1 ನಿಮಿಷ ಗ್ರೈಂಡರ್ನ ರನ್ ಮಾಡಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಟ್ನಿ ಪುಡಿ ಮಾಡಬೇಕಂದ್ರೆ ಅಥವಾ ನಿಮ್ಮದೇನಾದರೂ ಹೋಮ್ ಫುಡ್ ಪ್ರಾಡಕ್ಟ್ ಬಿಸ್ನೆಸ್ ಏನಾದರೂ ಇದ್ದರೆ ಈ ಮೆಥಡ್ ನಿಮಗೆ ತುಂಬಾ ವರ್ಕೌಟ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ಮಿಕ್ಸಿಯಲ್ಲಿ ಕೂಡ ನೀವು ಯಾವ ರೀತಿ ಚಟ್ನಿ ಪುಡಿನ ಮಾಡಬಹುದು ಅಂತ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಫ್ರೆಂಡ್ಸ್, ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಎಷ್ಟು ಪರ್ಫೆಕ್ಟ್ ಆಗಿದೆ ಮತ್ತು ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವಾ? ಆ್ಯಕ್ಚುಲಾಗಿ ಶೇಂಗಾ ಚಟ್ನಿ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ಎಣ್ಣೆ ಶೇಂಗಾದಲ್ಲಿರುವ ಎಣ್ಣೆ ಎಲ್ಲ ಬಿಟ್ಕೊಂಡ್ರೇ ಚಟ್ನಿ ರುಚಿಯಾಗುತ್ತೆ. ಚಟ್ನಿ ಪುಡಿನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಹಾಕಿಬಿಟ್ಟು ಮತ್ತೆ ಒಂದು 10 ಸೆಕೆಂಡು ಗ್ರೈಂಡ್ರನ್ನ ರನ್ ಮಾಡಿ. ಚಟ್ನಿ ಪುಡಿನ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು 15ರಿಂದ 20 ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಚಟ್ನಿ ಪುಡಿನ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಶೇಂಗಾ ಚಟ್ನಿ ಪುಡಿ ಮಾಡುವ ಈ ಈಸಿ ಮೆಥಡು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತಷ್ಟು ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.